ಹಾಯ್ ಚಿರು. ಸತ್ಯ ಬಂದಿಯಲ್ಲ, ನಿನಗೆ ಕಾಯ್ತಾ ಇದ್ದೆ. ಅಲ್ಲಪ್ಪ, ಮನೆಗೆ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿಗೆ ಬಾ ಅಂತ ಯಾಕೆ ಕಾಲ್ ಮಾಡಿದೆ? ಮನೇಲಿ ಮಾತಾಡೋದು ಬೇಡ ಅಂತ ಅನ್ನಿಸ್ತು. ಸದ್ಯಕ್ಕೆ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಹೇಳು, ದಿಶಾ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ? ದುಬೈಯಿಂದ ಲಾಸ್ಟ್ ಮಂತು ದಿಶಾ ಅವ್ರ ಅಪ್ಪ ಅಮ್ಮ ನಿಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿದ್ದಲ್ಲ, ಅದು ಸುಳ್ಳು. ಏನು ಹೇಳ್ತಿದ್ಯಾ? ಆ ದಿನ ದುಬೈಯಿಂದ ಬೆಂಗಳೂರಿಗೆ ಯಾವ ಫ್ಲೈಟ್ ಕೂಡ ಗೊತ್ತಾಗಿಲ್ಲ. ಎಲ್ಲಿದೆ ನೋಡೋದ್ರ ಲಿಸ್ಟು. ಹಾಗಾದರೆ ಅವ್ರ ಪೇರೆಂಟ್ಸ್ ಯಾವ ಕಂಟ್ರಿಯಿಂದ ಬಂದಿದ್ದಾರೆ? ಹೀಗೆ ಹೇಳ್ತೀನಿ ಅಂತ ಏನು ಅಂದ್ಕೊಂಬೇಡ ಚಿರು. ನನಗೇನೋ ದಿಶಾ ಪೇರೆಂಟ್ಸೇ ಫೇಕ್ ಅನ್ನಿಸ್ತಿದೆ. ಜಯಚಂದ್ರ. ನನ್ನ ಮಗಳು ಕ್ಯಾರೆಕ್ಟ್ರ್ ಬಿಡಬೇಡ ಅಂತ ತುಂಬ ರಿಹರ್ಸಲ್ ಮಾಡಿದ್ಲು. ಆದರೂ ಸ್ಲಿಪ್ ಆಗೋಯ್ತು. ನೀನು ಕೇಳಿದ ಮೇಲೆ ನನಗೂ ಯಾಕೋ ಹಾಗೆ ಅನ್ನಿಸ್ತದೆ. ಅವತ್ತು ಅವ್ರ ಅಪ್ಪ ಅಮ್ಮ ತುಂಬ ವಿಚಿತ್ರವಾಗಿ ಆಡ್ತಾಯಿದ್ರು. ಅವ್ರ ಸ್ಟೈಲು ಆ್ಯಟಿಟ್ಯೂಡ್ನೆಲ್ಲ ಈಗ ನೆನೆಸ್ಕೊಂಡ್ರೆ ನೀನು ಹೇಳ್ದಂಗೆ ಅವ್ರ ಫೇಕ್ ಪೇರೆಂಟ್ಸ್ ಅನ್ನಿಸ್ತದೆ. ಬಟ್ ನೀನು ಈಗಲೇ ದಿಶಾ ಬಗ್ಗೆ ಯಾವ ನಿರ್ಧಾರಕ್ಕೂ ಬರಬೇಡ. ಇನ್ನು ಏನೇನು ವಿಷಯ ಸಿಗುತ್ತೋ ಎಲ್ಲ ಕಲೆಕ್ಟ್ ಮಾಡಿ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ. ಇನ್ನು ಅದನ್ನೇ ಯಾಕೆ ಯೋಚನೆ ಮಾಡ್ತಿದ್ದೀಯ ಚಿರು? ನೀನು ದಿಶಾನೇ ನಂಬಲ್ಲ ಅಂದರೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀಯಾ? ನನಗೆ ಗೊತ್ತಿಲ್ಲದೆ ನನ್ನ ಸುತ್ತಮುತ್ತ ಏನೆಲ್ಲ ನಡೀತಿದೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಈ ಜಗತ್ತಲ್ಲಿ ಸತ್ಯಕ್ಕಿಂತ ಸುಳ್ಳಿಗೆ ಬೆಲೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಆದರೆ ಕೊನೆಗೆ ಗೆಲ್ಲೋದು ಸತ್ಯನೇ ಅಲ್ವಾ? ಆ ನಂಬಿಕೆಲೆ ನಾನಿರೋದು. ನೀನು ಹೇಳ್ದಂಗೆ ದಿಶಾ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಮನೆಯಿಂದ ಹೊರಗೆ ಹಾಕೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಹೌದು, ಹಾಗೆ ಮಾಡು. ಬಟ್ ಸದ್ಯಕ್ಕೆ ಮೊದಲಿನ ಥರ ಕಾಮಾಗೇ ಇರು. ಯಾಕೆಂದರೆ ನಾನೀಗ ನಿನಗೆ ಹೇಳೋ ವಿಷಯ ಕೇಳಿದ್ರೆ ನಿನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಯಾರ ಬಗ್ಗೆ? ಏನು ವಿಷಯ ಮಾತಾಡ್ಬೇಕು ಅಂದ್ಕೊಂಡಿದ್ಯಾ? ನಿಮ್ಮ ಅದಕ್ಕೆ ಬಗ್ಗೆ. ಅದಕ್ಕೆ ಬಗ್ಗೆನಾ? ಏನೋ ಅವರಿಗೆ ಮಗು ಹೀಗಾಯ್ತಲ್ಲ, ಗಂಡ ಮತ್ತೆ ಫಾರಿನ್ಗೆ ಹೋದ್ರಲ್ಲ ಅನ್ನೋ ಚಿಂತೆನೇ ಇಲ್ಲ ಅನಿಸುತ್ತೆ. ಏನೋ ಅದು ಹೀಗೆ ಹೇಳ್ತಿದ್ಯಾ? ಅದಕ್ಕೆ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು. ಬೇಜಾರಾಗಬೇಡ ಮಗ, ನನಗೊಂದು ಡೌಟ್ ಬಂತು, ಅದಕ್ಕೆ ಕೇಳಿದೆ. ಡೌಟಾ? ನಮ್ಮ ಅದಕ್ಕೆ ಮೇಲೆ ಡೌಟಾ? ಹೌದು, ಬಟ್ ನೀನೇನು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ವಿಷಯ ಏನು ಅಂತ ಹೇಳ್ತೀನಿ. ಅದೇನು ಹೇಳ? ಲಾಸ್ಟ್ ವೀಕು ನಿಮ್ಮ ಅಣ್ಣ ಹೋಗಿದ್ದು ಗುಡ್ಡದ ಲೊಕೇಶನ್ ಹತ್ರನೇ ನಿಮ್ಮ ಅದಕ್ಕೆ ಫೋನ್ ಲೊಕೇಶನ್ ಸಿಕ್ಕಿದೆ. ಹೇಯ್, ನಿಂಗೆ ಯಾರು ಅದಕ್ಕೆ ನಂಬರ್ ಟ್ರೇಸ್ ಮಾಡಕ್ಕೆ ಹೇಳಿದ್ದು? ಅದಕ್ಕೆ ಅವತ್ತು ಅಣ್ಣನಲ್ಲಿ ಮೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೇನೆ ಹೇಳಿದ್ದಾರೆ. ಸಾರಿ ಚಿರು, ನನಗೆ ನಿಮ್ಮ ಅದಕ್ಕೆ ಮೇಲೆ ಡೌಟ್ ಬಂದೇನೆ ಆ ನಂಬರ್ನ ಟ್ರೇಸ್ ಮಾಡಿದ್ದು. ಆಗ ನಿಮ್ಮ ಅಣ್ಣನ ಲೊಕೇಶನ್ ಎಲ್ಲಿ ಸಿಕ್ಕಿದೆಯೋ ನಿಮ್ಮ ಅದಕ್ಕೆ ನಂಬರ್ ಲೊಕೇಶನ್ ಕೂಡ ಅಲ್ಲೇ ತೋರಿಸ್ತು. ನನ್ನ ಹತ್ರ ಬೇಕಾದ್ರೆ ಪ್ರೂಫ್ ಇದೆ, ತೋರಿಸ್ತೀನಿ. ಅದಕ್ಕೆ ಅವತ್ತು ಅಣ್ಣ ನೋಡೇ ಇಲ್ಲ ಅಂದ್ರು ಕಣೋ. ದಯವಿಟ್ಟು ನಿಮ್ಮ ಅದಕ್ಕೆನ ಬ್ಲೈಂಡಾಗಿ ನಂಬೋದನ್ನ ಮೊದಲು ಬಿಡಪ್ಪ. ಅಲ್ವಾ ಅದೇ, ಅದಕ್ಕೆ ಮೇಲೆ ನಿನಗೆ ಯಾಕೆ ಡೌಟ್ ಬಂತು? ಅಂಥದ್ದು ಏನು ಮಾಡಿದ್ದಾರೆ ಅವರು? ನಿಮ್ಮ ಅದಕ್ಕೆ ಬಗ್ಗೆ ನಿನ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ ಕೇಳಿಸ್ಕೊ. ನೀನು ಚಿಕ್ಕ ವಯಸ್ಸಲ್ಲಿ ಹಾಸ್ಟೆಲಲ್ಲಿದ್ದಾಗ, ಅಂದರೆ ನಿಮ್ಮ ಅದಕ್ಕೆಗೆ ಇನ್ನೂ ಮದುವೆ ಆಗಿರಲಿಲ್ಲ, ಆಗ ನಮ್ಮ ಅಪ್ಪನ ಆಫೀಸಿಗೆ ಬಂದಿದ್ರು. ನಮ್ಮ ತಂದೆ ಲಾಯರ್ ಆಫೀಸಲ್ಲಿ ನಿಮ್ಮ ಅದಕ್ಕೆ ಮತ್ತು ನಿಮ್ಮ ಅಪ್ಪನಿಗೂ ಏನಕ್ಕೋ ಜಗಳ ಆಗ್ತಿತ್ತು. ಆಗ ಅವರಿಬ್ಬರು ಜಗಳನ ನಮ್ಮ ತಂದೆನೇ ಬಿಡಿಸಿದ್ದು. ನಾನು ಅದನ್ನು ಕಣ್ಣಾರೆ ನೋಡಿದೆ ಕಣೋ. ಕಟ್ಕತೆ ಹೇಳ್ತಿಲ್ಲ ತಾನೇ ನೀನು? ಇದನ್ನೇ ಬೇಡ ಅನ್ನೋದು. ನಿಮ್ಮ ಅದಕ್ಕೆ ಬಗ್ಗೆ ನಾನೇ ಸುಳ್ಳು ಹೇಳಿ ಅದರಿಂದ ನನಗೇನೋ ಸಿಗುತ್ತೆ? ಈ ಸತ್ಯನ ಹೇಳೋದಕ್ಕೆ ಇಷ್ಟು ದಿನ ಸಂದರ್ಭ ಕೂಡ ಬಂದಿರಲ್ಲ, ಈಗ ಬಂದಿದೆ, ಅದಕ್ಕೆ ಹೇಳಿದೆ. ಆ ದಿನ ನಮ್ಮ ಅಪ್ಪನೇ ನಿಮ್ಮ ಅದಕ್ಕೆ ಮತ್ತು ನಿಮ್ಮ ಅಪ್ಪನ ಜಗಳ ಬಿಡಿಸಿದ್ದು ಅಲ್ಲದೆ ಅವರಿಬ್ರಿಗೂ ಕಾಂಪ್ರಮೈಸ್ ಮಾಡಿ ಕಳಿಸಿದ್ರು. ಆಮೇಲೆ ಏನಾಯಿತೋ ಗೊತ್ತಿಲ್ಲ, ಯಾಕೆಂದರೆ ನಾನೇನು ಚಿಕ್ಕ ಹುಡುಗ ಅಲ್ವಾ. ಅದಾದ ಸ್ವಲ್ಪ ದಿನ ಆದಮೇಲೆ ನಿಮ್ಮ ಅಣ್ಣ ಅದಕ್ಕೆ ಮದುವೆ ಇನ್ವಿಟೇಷನ್ ನಮ್ಮ ಮನೆಗೆ ಬಂತು. ನೀನೀಗ ದಿಶಾ ಹುಡಿಕೊಂಡು ಹೋಗ್ಬೇಕು, ನಿಮ್ಮ ಅದಕ್ಕೆ ಬಗ್ಗೆ ಸತ್ಯ ತಿಳ್ಕೊಬೇಕೋ ಒಂದು ಗೊತ್ತಿಲ್ಲ. ಐ ಆಮ್ ಸಾರಿ, ನಿನ್ನ ಲೈಫಲ್ಲಿ ಈ ಥರ ಟ್ವಿಸ್ಟ್ ಬರಬಾರ್ದಿತ್ತು. ಐ ಆಮ್ ಸೋ ಸಾರಿ. ಮೊದಲು ದಿಶಾಗೆ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ತೀನಿ, ಆಮೇಲೆ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತೀನಿ. ಬಟ್ ಈಗಲೂ ಇನ್ನು ಮುಂದೇನು ನಾನು ಅತ್ತಿಗೆನೇ ನಂಬೋದು. ಅವ್ರು ಏನು ತಪ್ಪು ಮಾಡಿರಲ್ಲ ಅನ್ನೋದೇ ನನ್ನ ಒಪಿನಿಯನ್. ಹಾಗೊಂದು ವೇಳೆ ಗೊತ್ತೋ ಗೊತ್ತಿಲ್ಲದೇನೋ ಅವರಿಂದ ಏನಾದ್ರು ತಪ್ಪು ನಡೆದಿದ್ರು ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ. ಸುಮ್ಮನೆ ಅವ್ರೇನೂ ಮಾಡಲ್ಲ. ನನಗೆ ಗೊತ್ತಿರೋ ಸತ್ಯ ನಾನು ಹೇಳಿದ್ದೀನಪ್ಪ, ಇದ್ರ ಮೇಲೆ ನಿನ್ನ ಇಷ್ಟ.
ನನ್ನ ಕಡೆಯಿಂದ ನಿನಗೇನು ಹೆಲ್ಪ್ ಬೇಕಿದ್ರು ಕೇಳು, ರೆಡಿ ಇರ್ತೀನಿ. ಸರಿ. ನನಗೆ ಸ್ವಲ್ಪ ಕೆಲಸ ಇದೆ, ಒಳ್ಳೆ. ಅಮ್ಮ, ಅಮ್ಮ ಪ್ಲೀಸ್ ನನ್ನ ಬಿಟ್ಟು ಇನ್ನು ಎಲ್ಲೂ ಹೋಗಬೇಡಿ. ಐ ಲವ್ ಯು. ಆ ಮಗುನ ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ. ಆದರೆ ಆ ಮಗುಗೋಸ್ಕರ ನನ್ನ ಕೆಲಸ ಮಾಡೋದು ನನ್ನ ಮನಸ್ಸಿಗೆ ಒಪ್ಪಲ್ಲ. ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ಹೇಗೆ ಮಾಡಲಿ? ಹಲೋ, ಯಾರು? ನಾನು ವಿರಾಟ್. ನೋಡಿ ಅರ್ಚನಾ, ನೀವೇನು ಕೆಲಸ ಮಾಡ್ತೀರಾ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನನ್ನ ಆಫೀಸಲ್ಲಿ ನೀವು ಒಳ್ಳೆ ಪೋಸ್ಟಲ್ಲಿದ್ದೀರಾ ಅಂತ ನಾನು ಎಲ್ರಿಗೂ ಹೇಳ್ಕೊಂಬರ್ತೀನಿ. ನಿಮಗೆ ಹೊರಗೆ ಅವಮಾನ ಆಗುತ್ತೆ ಅನ್ನೋ ಅನುಮಾನ ಇದ್ದರೆ ನಾನೇ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಬಟ್ ಪ್ಲೀಸ್, ನನ್ನ ಮಗುಗೆ ತಾಯಿಯಾಗಿರ್ತೀನಿ, ತಾಯಿಯಾಗಿರೋ ಕೆಲಸ ಮಾಡ್ತೀನಿ ಅಂತ ಒಂದು ಮಾತು ಹೇಳಿ ಸಾಕು. ಅರ್ಚನಾ ಅವರೇ, ನನ್ನ ಮಗಳಿಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಅವಳಿಗೆ ಹುಷಾರಿಲ್ಲ. ಅಮ್ಮ ಬೇಕು ಅಂತ ಹೇಳ್ತಾ ಈಗ ಜ್ವರ ಬರೆಸ್ಕೊಂಡಿದ್ದಾಳೆ. ನನ್ನ ಮಗಳು ನಿಮ್ಮನ್ನೇ ಅಮ್ಮ ಅಂತ ಅಂದ್ಕೊಂಡಿದ್ದಾಳೆ. ಪ್ಲೀಸ್ ಅರ್ಚನಾ ಅವರೇ, ನನ್ನ ಮಗಳ ನಂಬಿಕೆನ ಸುಳ್ಳು ಮಾಡಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನಾನು ಸ್ಕೆಚ್ ಮಾಡಿಸಿ ಅದನ್ನು ನಿಮ್ಮ ಮಗುಗೆ ತೋರಿಸಿ ಇವಳೇ ನಮ್ಮಮ್ಮ ಅಂತ ನಂಬಿಸೋದಕ್ಕೆ ನಾನು ನಿಮಗೆ ಹೇಳಿದ್ನ? ಅಲ್ಲ, ನೀವು ಮಾಡಿರೋ ತಪ್ಪನ್ನು ನಾನು ಯಾಕೆ ಸರಿ ಮಾಡಬೇಕು? ಅದು ಹೇಗೆ ಇವರೇ ನಿಮ್ಮಮ್ಮ ಅಂತ ನಾನು ಸ್ಕೆಚ್ ಮಾಡಿಸಿದ್ರಿ? ಅಲ್ಲ, ಇದರಿಂದ ಬೇರೆ ಮನೆ ಹೆಣ್ಮಗಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಿಮ್ಮ ತಲೆಗೆ ಸ್ವಲ್ಪನೂ ಯೋಚನೆನೇ ಬರಲಿಲ್ವಾ? ಅಥವಾ ಯಾರ್ದೋ ಮನೆ ಹೆಣ್ಮಗಳು ತಾನೇ, ಏನಾಗಬೇಕು, ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಹೀಗೆ ಮಾಡಿದ್ರ? ನಿಮ್ಮ ಈ ದುರಾಂಕಾರದಿಂದನೇ ಗೊತ್ತಾಗುತ್ತೆ ನಿಮ್ಮ ಮೆಂಟಾಲಿಟಿ ಏನು ಅಂತ. ನನ್ನನ್ನು ಎಷ್ಟು ಬೇಕಾದ್ರೂ ಬೈಕೊಳ್ಳಿ, ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನನ್ನ ಮಗಳಿಗೋಸ್ಕರ, ಅವಳ ಖುಷಿಗೋಸ್ಕರ. ಅದನ್ನ ಬಿಟ್ಟು ನಿಮ್ಮ ಜೀವನನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ ರೀ. ನೋಡಿ, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ. ಆದರೆ ದಯವಿಟ್ಟು ಈ ಸಿಚುವೇಶನಲ್ಲಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡಿರಿ. ಐ ಆಮ್ ಸಾರಿ, ಖಂಡಿತ ಆಗಲ್ಲ. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಇದಕ್ಕೆ ನನ್ನ ಹತ್ರ ಯಾವ ಸೊಲ್ಯೂಷನೂ ಇಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಮಗಳಿಗೆ ಅಮ್ಮನಾಗಿರೋ ಕೆಲಸ ಮಾಡೋದಕ್ಕಾಗಲ್ಲ.